ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಇವತ್ತು ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. 2-3 ದಿನಗಳಿಂದ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಒಂದಿಷ್ಟು ಜಾಗ ಬದಲಾವಣೆ ಆಗಿದೆ, ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ. ಹಾಗಾಗಿ ಆ ಕೆಲಸದಲ್ಲಿ ಇದ್ದಿದ್ದರಿಂದ ಯಾವುದೇ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಶುಕ್ರವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು ಮತ್ತು ಇವತ್ತು ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ನಾನು ಒಂದು ಬದಲಾವಣೆಯನ್ನು ಮಾಡ್ಕೊಂಡಿದ್ದೀನಿ. ಮೊದಲು ಬೈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನ ನಾವು ನೋಡ್ತಾ ಇದ್ವಿ. ಇಲ್ಲಿ ಡಿಫ್ರೆಂಟ್ ಬಾಕ್ಸ್ಗಳೇನು ಬರ್ತಾ ಇತ್ತು ಪ್ರತಿ ಕಂಪ್ನಿದು. ಯಾವ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು ಜಾಸ್ತಿ ಇರುತ್ತೋ ಕಂಪ್ನಿದು ಅದು ದೊಡ್ಡ ಬಾಕ್ಸಲ್ಲಿ ಬರ್ತಾ ಇತ್ತು, ಯಾವ್ದ್ರದ್ದು ಕಮ್ಮಿ ಇರುತ್ತೋ ಅದು ಚಿಕ್ಕದಲ್ಲಿ ಬರ್ತಾ ಇತ್ತಲ್ವ. ಈಗ ನೀವು ನೋಡೋದಾದರೆ HDFC ಬ್ಯಾಂಕು, ರಿಲಯನ್ಸು ಇದರದೆಲ್ಲ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಜಾಸ್ತಿ ಕಂಪೇರ್ ಟು ಟ್ರೆಂಟ್ ಆಗಿರ್ಬೋದು, ಏಷ್ಯನ್ ಪೇಂಟ್ಸ್ ಆಗಿರ್ಬೋದು, ಈ ರೀತಿ. ಆದರೆ ಯಾವುದು ಹೆಚ್ಚು ಅನುಕೂಲ ಆಗುತ್ತೆ ಅಂತ ನಾವು ನೋಡ್ತಾ ಹೋಗೋದಾದರೆ ಪ್ರೈಸ್ ಇಂಟು ವಾಲ್ಯೂಮ್, ಅಂದರೆ ಟೋಟಲ್ ಟರ್ನ್ ಓವರ್ ಅಂತ ಒಂದು ದಿನದ ಕರಿಬೇಕು ಅಂತಂದರೆ ವಾಲ್ಯೂಮ್ ಎಷ್ಟಾಗಿದೆ ಮತ್ತು ಅವತ್ತು ಪ್ರೈಸು ಎಷ್ಟು ಮೂವ್ಮೆಂಟ್ ಆಗಿದೆ ಅವೆರಡನ್ನು ನೋಡಿಕೊಂಡು ನಾವೊಂದು ಟರ್ನ್ ಓವರ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಅದ್ರ ಮೂಲಕ ಯಾವುದು ಜಾಸ್ತಿ ಟರ್ನ್ ಓವರ್ ಮಾಡಿತ್ತು ಅಂತ. ಸೊ ಆ ಒಂದು ಇಂಡಿಕೇಟರ್ನ ಇಟ್ಕೊಂಡ್ರೆ ನಮಗೆ ಅದರ ಪ್ರಕಾರ ICICI ಬ್ಯಾಂಕ್ ಟರ್ನ್ ಓವರಲ್ಲಿ ಜಾಸ್ತಿ ಆಗಿದೆ. ಅದನ್ನ ನಾನು ಹೇಳಕ್ಕೆ ಹೋಗೋದಿಲ್ಲ ಪ್ರತಿ ವಿಡಿಯೋದಲ್ಲಿ, ಬಟ್ ನಿಮ್ಗೆ ಗೊತ್ತಾಗುತ್ತೆ ಯಾವುದು ಲೆಫ್ಟ್ ಸೈಡಲ್ಲಿ ದೊಡ್ಡ ಬಾಕ್ಸಲ್ಲಿ ಬರ್ತಾ ಇದೆಯೋ ಆ ದಿನ ಆ ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಟರ್ನ್ ಓವರ್ ಜಾಸ್ತಿ ಆಗಿದೆ. ಅಂದರೆ ಮೊಮೆಂಟು ಜಾಸ್ತಿ ಆಗಿರಬೇಕು, ಪ್ರೈಸಿಂದು ಜೊತೆಗೆ ಏನಾಗಿರಬೇಕು, ವಾಲ್ಯೂಮು ಕೂಡ ಜಾಸ್ತಿ ಇರಬೇಕು. ಅದು ಮೊಮೆಂಟಮ್ ಅಪ್ ಸೈಡರ್ ಆಗಿರ್ಬೋದು, ಡೌನ್ ಸೈಡರ್ ಆಗಿರ್ಬೋದು. ಸೊ ಅದರಿಂದ ಟರ್ನ್ ಓವರು ಗೊತ್ತಾಗ್ತಾ ಹೋಗುತ್ತೆ ನಮಗೆ. ಸೊ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ಸು 3.5% ಅಪ್ ಬಂದಿರೋದ್ರ ಮೂಲಕ ಶುಕ್ರವಾರದ ಟಾಪ್ ಗೇನರ್ ಆಗಿತ್ತು. ಅದೇ ರೀತಿಯಾಗಿ 1.43 ಇಲ್ಲ 1.55% ಬಂದಿರೋದ್ರ ಮೂಲಕ ಡಾಕ್ಟರ್ ರೆಡ್ಡಿನಲ್ಲಿ ಅದು ಟಾಪ್ ಲೂಸರ್ ಆಗಿತ್ತು ಅಂತ ಕಾಣಿಸುತ್ತೆ. 1.55% ಇಲ್ಲ ಟಾಟಾ ಕನ್ಸ್ಯೂಮರ್ ಒಂದಿದೆ ನೋಡಿ, ಸಣ್ಣದಾಗೋಯ್ತು ಇಲ್ಲಿ. ಅದು 1.84% ಕರೆಕ್ಷನ್ ಬಂದಿದ್ರ ಮೂಲಕ ಅದು ನಿಫ್ಟಿ 50ಯ ಶುಕ್ರವಾರದ ಟಾಪ್ ಲೂಸರ್ ಆಗಿತ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಐ ಥಿಂಕ್ ಇಂಡಿಯನ್ ಹೋಟೆಲಲ್ಲಿ 1.99% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಟಾಪ್ ಲೂಸರ್ ಆಗಿತ್ತು. ಅದೇ ರೀತಿಯಾಗಿ ಟೊರೆಂಟ್ ಫಾರ್ಮಾದಲ್ಲಿ ಒಂದಿಷ್ಟು ಆಕ್ವಿಸಿಷನ್ಸು ಇದ್ರ ಬಗ್ಗೆ ಎಲ್ಲ ಸುದ್ದಿ ಬರ್ತಾ ಇದೆ. ನಾನು ಸಂಜೆ ವಿಡಿಯೋದಲ್ಲಿ ಅದನ್ನ ಕವರ್ ಮಾಡ್ತೀನಿ. ಸೊ 3.69% ಅಪ್ ಬಂದಿರೋದ್ರ ಮೂಲಕ ಟೊರೆಂಟ್ ಫಾರ್ಮಾನೇ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿತ್ತು. ಆದರೆ ಹ್ಯುಂಡೈ ಆಗಿರ್ಬೋದು, ಶ್ರೀ ಸಿಮೆಂಟ್ಸ್ ಆಗಿರ್ಬೋದು ಸುಮಾರಲ್ಲೆಲ್ಲ 3% ಮೂವ್ಮೆಂಟ್ ಬಂದಿತ್ತು. ಶುಕ್ರವಾರ ಒಂದು ಆಲ್ ಟೈಮ್ ಹೈ ಲೆವೆಲ್ಗೆ ಹೋದಂಥ ದಿನ ಬ್ಯಾಂಕ್ ನಿಫ್ಟಿನಲ್ಲಿ ಮತ್ತು ಮಿಡ್ ಕ್ಯಾಪ್ ಫಿನ್ ನಿಫ್ಟಿ ಎಲ್ಲದೂ ಕೂಡ ಮೇಲ್ಗಡೆ ಹೋಗಿತ್ತು. ನಿಫ್ಟಿ ವೆರಿ ಇಂಟ್ರೆಸ್ಟಿಂಗ್ ಆಗಲಿ ನಾವು 25,500 25,600 ಈ ಒಂದು ಗ್ಯಾಪ್ ಏನಿದೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ ಅಂತ ಮಾತಾಡಿದ್ವಿ. ಕರೆಕ್ಟ್ ಆ ಲೆವೆಲ್ಗೆ ಬಂದು ಆಲ್ಮೋಸ್ಟ್ ಟೆಸ್ಟ್ ಆಗಿದೆ. ಅಂದರೆ 25,637ರಲ್ಲಿ ಎಂಡ್ ಆಗಿತ್ತು ನಿಫ್ಟಿ. ಸೊ ಇವತ್ತು ಒಂದು ಗ್ಯಾಪ್ ಅಪ್ ಮತ್ತೊಂದು ಏನಾದ್ರು ಓಪನಿಂಗ್ ಆಯಿತು ಅಂತಂದರೆ ಇಮಿಡಿಯೇಟಾಗಿ ಸಿ ಕಡೆ ಹೋಗೋದು ಬಾರ್ದು. ಯಾಕೆಂತಂದರೆ ಒಂದು ಇಂಪಾರ್ಟೆಂಟ್ ಲೆವೆಲ್ಗೆ ಬಂದಿರೋದ್ರಿಂದ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಹಿಟ್ಟಾಗಿ ಒಂದು ವಾಪಸ್ಸು ಸಣ್ಣದಾಗಿ ಒಂದು ಕರೆಕ್ಷನ್ನು ಅಥವಾ ಒಂದು ಸ್ಲೈಟ್ ಮೂವ್ಮೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಇಮಿಡಿಯೇಟಾಗಿ 26,000ಕ್ಕೂ ಹೋಗೋಕ್ಕಾಗಲ್ಲ. 2 ದಿನದಿಂದ 3 ದಿನ ಒಳ್ಳೆ ಮೂವ್ಮೆಂಟ್ ಬಂದಿರ್ಬೋದು. ವೀಕೆಂಡಲ್ಲಿ ಏನು ಚೇಂಜ್ ಆಗಿದೆ ಅಂತ ನೋಡೋದಾದರೆ ನೋಡಿ, ನ್ಯಾಟೋ ಕಂಟ್ರಿಗಳು ಅಂದರೆ ಅಮೆರಿಕದ ಮತ್ತು ಯುರೋಪಿಯನ್ ಒಕ್ಕೂಟದಲ್ಲಿ ಒಂದೇ ಮಿಲಿಟರಿನಲ್ಲಿ ಇರುವಂಥ ಕಂಟ್ರಿಗಳು ಇವಾಗ 5% ಆಫ್ GDPನ ತೆಗೆದಿಡಬೇಕು ಯುರೋಪಿಯನ್ ಕಂಟ್ರೀಸ್ ಅಂತ ರೂಲ್ಸ್ ಮಾಡಿದ್ಮೇಲೆ ರಷ್ಯಾ ತುಂಬ ಇವಾಗ ರೊಚ್ಚಿಗೆತ್ತಿರೋ ಥರ ಕಾಣಿಸ್ತಾ ಇದೆ. ಅಫ್ಕೋರ್ಸ್ ಅವರಿಗೆ ಥ್ರೆಟ್ಟೇನೆ. ರಷ್ಯಾದು ಉಕ್ರೇನು ಯುದ್ಧ ನಡೆದಿದ್ದೇ ಉಕ್ರೇನ್ ಭಾಗದಲ್ಲಿ ನ್ಯಾಟೋ ಬಂದು ಇನ್ಸ್ಟಾಲ್ ಮಾಡೋಕ್ಕೆ ಹೋಗ್ತಿದ್ದಾರೆ ಅಂತ ಕಾರಣದಿಂದಾಗಿ ಈಗ ಹಾಗಾಗಿ ಉಕ್ರೇನ್ ಮೇಲೆ World War II ನಂತರ ಅತ್ಯಂತ ದೊಡ್ಡ ಒಂದು ಅಟ್ಯಾಕ್ ಆಗಿದೆ ಅಂತ ಉಕ್ರೇನ್ ಹೇಳಿದೆ. ಅಂದರೆ ಡ್ರೋನ್ ಅಟ್ಯಾಕ್ ಆಗಿರ್ಬೋದು, ಮಿಸೈಲ್ ಅಟ್ಯಾಕ್ ಆಗಿರ್ಬೋದು. ಎಲ್ಲಿವರೆಗೂ ಅಂತಂದರೆ ಆಲ್ಮೋಸ್ಟ್ ಪೋಲ್ಯಾಂಡ್ ತನಕ ಹೋಗಿ ರೀಚ್ ಆಗಿದೆ. ಪೋಲ್ಯಾಂಡು ನ್ಯಾಟೋ ರೀಜನಲ್ಲಿರುವಂಥದ್ದು, ಅದು ಪೂರ್ತಿ ನ್ಯಾಟೋನೇ ಕಂಟ್ರೋಲ್ ಮಾಡ್ತಾ ಇರೋಂಥದ್ದು. ಅಲ್ಲಿ ತನಕ ಹೋಗಿ ರೀಚ್ ಆಗಿದೆ. ಅಂದರೆ ನೋಡಿ, ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಿಮಗೆ, ಏನಾದರೂ ಹೆಚ್ಚಿಗೆ ಮಾಡೋಕ್ಕೆ ಹೋದರೆ ನಾವು ಅಲ್ಲಿ ತನಕ ನಾವು ರೀಚ್ ಆಗ್ಬೋದು ಅಂತ. ಅದಕ್ಕೆ ಪೋಲ್ಯಾಂಡು ಕೂಡ ವಾಪಸ್ಸು ಒಂದಿಷ್ಟು ಅವ್ರದ್ದು ಫೈಟರ್ ಜೆಟ್ಸ್ಗಳನ್ನು ರಷ್ಯಾ ಕಡೆ ಹೋಗಿ ನಾವು ಅಟ್ಯಾಕ್ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಒಂದು ಇಂಡಿಕೇಶನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ಆ ಏರಿಯಾದಲ್ಲಿ ಸ್ವಲ್ಪ ಟೆನ್ಷನ್ಸು ಮತ್ತೆ ಜಾಸ್ತಿ ಆಗ್ತಾ ಇದೆ. ಇರಾನು ಇಸ್ರೇಲ್ದು ಒಂದು ಸ್ವಲ್ಪ ಆಚೆ ಆಯಿತು ಅಂತ ಹೇಳ್ಬೋದು. ನೋಡಿ, ಮಾರ್ಕೆಟು ಆಗಿರೋ ನ್ಯೂಸಿಗೆ ಮತ್ತೆ ಬೆಲೆ ಕೊಡೋಕ್ಕೆ ಹೋಗೋದಿಲ್ಲ ಅನ್ಲೆಸ್ ಇಟ್ ಇಸ್ ಎ ಸೀರಿಯಸ್ ಎಸ್ಕಲೇಷನ್ ಆಗಿ. ಈಗ ಒಂದು ರಷ್ಯಾನೂ ಕೂಡ ಇವಾಗ ಅಮೆರಿಕ ವಿರುದ್ಧ ಬಂತು, ಆ ಥರ ಏನಾರು ಆಯಿತು ಅಂತಂದರೆ ಆಗ ಒಂದು ಚಾಲೆಂಜಿಂಗ್ ಆಗ್ತಾ ಹೋಗುತ್ತೆ. ಅಲ್ಲಿ ತನಕ ಅಷ್ಟೊಂದೆಲ್ಲ ಮಾರ್ಕೆಟು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಇವತ್ತು ನಾನು ಬೆಳಗ್ಗೆ ವೀಡಿಯೋ ಮಾಡ್ತಾ ಇರೋದ್ರಿಂದ ಗ್ಲೋಬಲ್ ಮಾರ್ಕೆಟ್ ಅಂತ ನಾವು ನೋಡ್ತಾ ಬರ್ತದೆ. ನೋಡಿ, US ಮಾರ್ಕೆಟು ಕೂಡ ಪಾಸಿಟಿವ್ ಆಗಿ ಎಂಡ್ ಆಗಿತ್ತು ಶುಕ್ರವಾರ. ಅದೇ ರೀತಿಯಾಗಿ ಯುರೋಪಿಯನ್ ಮಾರ್ಕೆಟು ಕೂಡ ಪಾಸಿಟಿವ್ ಆಗಿ 1.75 1.6. ಯಾಕೆಂದರೆ ಯುರೋಪಿಯನ್ ಭಾಗ ಆ ರೀಜನಲ್ಲಿ ಇವಾಗ ಟೆನ್ಷನ್ಸ್ ಇರೋದು. ಆದರೂ ಕೂಡ ಅಲ್ಲಿ ಆಲ್ಮೋಸ್ಟ್ 1%ಗಿಂತ ಮೇಲ್ಗಡೆ ಅಪ್ ಮೂವ್ಮೆಂಟ್ ಬಂದಿತ್ತು. ಅದೇ ರೀತಿಯಾಗಿ ಏಷ್ಯನ್ ಮಾರ್ಕೆಟ್ಸ್ ಹತ್ರ ನೋಡೋದಾದ್ರೆ ಇವಾಗ ಹ್ಯಾಂಗ್ಸೆಂಗು ಸ್ವಲ್ಪ ಡೌನ್ ಆಗಿದೆ, ತೈವಾನು ಸ್ವಲ್ಪ ಡೌನ್ ಆಗಿದೆ. ಬಟ್ ಮೇರೆದೆಲ್ಲ ಒಂದಿಷ್ಟು ಫ್ಲ್ಯಾಟಲ್ಲೇ ನಡೀತಾರೆ. ಜಪಾನ್ ಇಂಡೆಕ್ಸು ತುಂಬ ಪಾಸಿಟಿವ್ ಆಗಿ ನಡೀತಾ ಇದೆ. ಸೊ ಇಂಡಿಯಾದು ಗಿಫ್ಟ್ ನಿಫ್ಟಿ ಕೂಡ ಆಲ್ಮೋಸ್ಟ್ ಫ್ಲ್ಯಾಟ್ ಸ್ಟಾರ್ಟನ್ನೇ ತೋರಿಸ್ತಾ ಇದೆ ಅಲ್ವಾ, ಅಂದರೆ 25,764. ಜೊತೆಗೆ ಒಂದಿಷ್ಟು ಕ್ವಶನ್ಸ್ಗಳನ್ನು ಬಂದಿತ್ತು. ಒಂದು ನಾನು ನೋಡಿದ್ದೀನಿ, ನಾನು ರೆಸ್ಪಾಂಡ್ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ. P&L ಅಲ್ಲಿ ಒಂದಿಷ್ಟು ಪ್ರಾಫಿಟ್ ಅಂತ ತೋರಿಸ್ತಾ ಇತ್ತು ಇಂಟ್ರಾಡೇನಲ್ಲಿ. ಆದರೆ ಆಮೇಲೆ ರಿಪೋರ್ಟ್ ಬಂದಾಗ ಅಲ್ಲಿ ಚೇಂಜಸ್ ಬಂದಿದೆ, ಪೇಔಟ್ ಆಬ್ಲಿಗೇಷನ್ ಇದೆ ಅಂತ ಹೇಳಿದರೆ ಅದನ್ನ ಒಂದಿನ ಕವರ್ ಮಾಡಬೇಕು. ಜೊತೆಗೆ ಗಿಫ್ಟ್ ನಿಫ್ಟಿನ ಬಗ್ಗೆನೇ ಕೆಲವು ಡೌಟ್ ಕೇಳಿದ್ರಿ. ಇಲ್ಲಿ ಇನ್ಸ್ಟಿಟ್ಯೂಷನ್ ಪ್ಲೇ ಮಾಡ್ತಾ ಇದ್ದಾರೆ, ಗಿಫ್ಟ್ ನಿಫ್ಟಿ ಈ ಥರ ಗ್ಯಾಪ್ ಅಪ್ ಆಗ್ತಾಯಿತ್ತು, ಗ್ಯಾಪ್ ಡೌನ್ ಆಗ್ತಾಯಿತ್ತು, ಆ ಥರ ಏನೂ ಆಗಲಿಲ್ಲ,
ಅದು ಯಾವ ರೀತಿ ಆಯಿತು, ಮಂತ್ಲಿ ಎಕ್ಸ್ಪೈರಿ ದಿನ ಏನಾಗುತ್ತೆ, ಅದ್ರ ಬಗ್ಗೆನೂ ಒಂದಿಷ್ಟು ಸುಮಾರು ಜನ ಆಲ್ರೆಡಿ ನಿಮಗೆ ರಿಪ್ಲೈ ಮಾಡಿ ಉತ್ತರನ ಕೊಟ್ಟಿದ್ದಾರೆ ಗ್ರೂಪಲ್ಲಿ. ಬಟ್ ಅದ್ರ ಬಗ್ಗೆನೂ ಕೂಡ ಜನರಲ್ ಆಡಿಯನ್ಸ್ಗೆ ಕವರ್ ಮಾಡೋಕ್ಕೆ ಪ್ರಯತ್ನ ಪಡೋಣಂತೆ. ಅದಲ್ಲದೆ ಅಂತ ನೋಡೋದಾದರೆ ದೊಡ್ಡದಾಗಿ ಎಕನಾಮಿಕ್ ಕ್ಯಾಲೆಂಡರಲ್ಲಿ ಅಂತ ನೋಡೋದಾದರೆ ಆಲ್ರೆಡಿ WPI ಇನ್ಫ್ಲೇಷನ್, CPI ಇನ್ಫ್ಲೇಷನ್ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಬಂದಿತ್ತು. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಪ್ರತಿ ತಿಂಗಳ 14ನೇ ತಾರೀಕು ಆ ಡೇಟಾ ಬರುತ್ತೆ ಅಂತ ನಾವು ಮಾತಾಡಿದ್ವಿ ಅಲ್ವಾ. ಸೊ ಈ ತಿಂಗಳದ್ದು ಯಾವಾಗಿದೆ 14ನೇ ತಾರೀಕಿಗೆ ಬರೋದಿದೆ ಇಂಡಿಯಾದಲ್ಲಿ. ಗ್ಲೋಬಲ್ ಇವೆಂಟ್ ಅಂತ ನೋಡೋದಾದರೆ ಮೇಜರ್ ಇವೆಂಟು ಬೇರೆ ಎಲ್ಲ ಕಂಟ್ರಿಗಳದ್ದು ಇದೆ, UK, ಜರ್ಮನು, ಅದರದ್ದೆಲ್ಲ ಇನ್ಫ್ಲೇಷನ್ ಇದೆ. ಬಟ್ US ಇಂದು ನೆಕ್ಸ್ಟ್ 3 ಜುಲೈಯಲ್ಲಿ ನಾನ್ ಫಾರ್ಮ್ ಡೇಟಾ ಅಂತ ಒಂದು ಬರ್ತಾ ಇದೆ. ಅದು ಬಿಟ್ಟರೆ ಯಾವುದೂ ಇಲ್ಲ. ಸೊ ಮೇನ್ ನೆಕ್ಸ್ಟ್ ಡೇಟಾ ಅಂತಿರೋದು ಅಂದರೆ ನಮಗೆ 14ನೇ ತಾರೀಕು ಜುಲೈಯಲ್ಲಿ. ಐ ಥಿಂಕ್ ಜುಲೈಲಿ ಯಾವುದೇ ರಜಾ ಕೂಡ ಇಲ್ಲ ಮಾರ್ಕೆಟಲ್ಲಿ ಈ ಸಲ. ಐ ಡೋಂಟ್ ಥಿಂಕ್ ಯಾವುದು ರಜಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ರಜಾ ಯಾವುದೂ ಇಲ್ಲ, ಎಲ್ಲ ದಿನ ಫಂಕ್ಷನ್ ಹಂಗೆ ಆಗಿರುತ್ತೆ. ಎಕ್ಸ್ಪೈರಿ ಬದಲಾವಣೆಗಳು ಜುಲೈನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅಫ್ಕೋರ್ಸ್ ಲಾಟ್ ಸೈಜ್ ಒಂದು ಚೇಂಜ್ ಆಗಿದೆ. 30 ಬದಲಿಗೆ 35 ಕ್ವಾಂಟಿಟಿ ಆಗಿದೆ ಇವಾಗ ಬ್ಯಾಂಕ್ ನಿಫ್ಟಿದು. ಆದರೆ ಎಕ್ಸ್ಪೈರಿ ದಿನಗಳದ್ದು ಯಾವುದೂ ಬದಲಾವಣೆ ಆಗಿಲ್ಲ. ಸೊ ಮಂಗಳವಾರನೇ ಸೆನ್ಸೆಕ್ಸ್ ಎಕ್ಸ್ಪೈರಿ, ಗುರುವಾರನೇ ನಿಫ್ಟಿಯ ಎಕ್ಸ್ಪೈರಿ ಆಗಿರುತ್ತೆ. ಸೊ FIDI ಡೇಟಾ ಅಂತ ನೋಡ್ತಾ ಬರ್ತಾಯಿದ್ರೆ ಮೊನ್ನೆ ಯಾವತ್ತು ಗುರುವಾರ ದಿನ ತುಂಬ ಜೋರಾಗಿ FIಗಳು ಬೈ ಮಾಡಿದರು. ಆಲ್ಮೋಸ್ಟ್ 12,000 ಕೋಟಿ ಬೈ ಮಾಡಿದರು. ಸೊ ಶುಕ್ರವಾರ ಕೂಡ ಪಾಸಿಟಿವ್ ಆಗೇ ಇದ್ರು FIಗಳು. ಈಗ ಅದನ್ನ ಯುಟಿಲೈಸ್ ಮಾಡ್ಕೊಳಕ್ಕೆ DIಗಳು ಸೆಲ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಬಟ್ ತುಂಬ ಮೈನರ್ ಆಗಿ ಸೆಲ್ ಮಾಡಿದ್ದಾರೆ DIಗಳು. ಹಾಗಾಗಿ ಮಾರ್ಕೆಟು ಪಾಸಿಟಿವ್ ಅಲ್ಲೇ ಎಂಡ್ ಆಗಿದೆ. ಸೊ ನಿಫ್ಟಿಗೆ ಹಾಗಾದರೆ 25,700, 750 ಈ ಝೋನಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ. ಅಕಸ್ಮಾತ್ 25,700 ಮೇಲ್ಗಡೆ ಓಪನ್ ಆಯಿತು ನಿಫ್ಟಿ ಅಂದರೆ ಇವತ್ತು ಇಮಿಡಿಯೇಟಾಗಿ ಪಾಸಿಟಿವ್ ಹೋಗಲಿಕ್ಕೆ ಹೋಗಬಾರ್ದು. ಒಂದು ವಾಪಸ್ ಆ ಝೋನಲ್ಲಿ ನಿಂತ್ಕೊಳ್ಳೋಂಥ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಗಿಫ್ಟ್ ನಿಫ್ಟಿನ ಆಲ್ರೆಡಿ ಹೇಳಿದ್ದೀನಿ, ಅದು ಆಲ್ಮೋಸ್ಟ್ ಅದೇ ಲೆವೆಲಲ್ಲೇ ಸ್ಟಾರ್ಟನ್ನು ತೋರಿಸ್ತಾ ಇದೆ. ಬ್ಯಾಂಕ್ ನಿಫ್ಟಿ ಅಂತ ನೋಡ್ತಾ ಬರ್ತಾರೆ ಇವಾಗ ಒಂದು ಆಲ್ ಟೈಮ್ ಹೈ ಲೆವೆಲಲ್ಲಿ ಇದ್ದೀವಿ. ಆದರೆ ಹಿಂದೆ ಎಲ್ಲೂ ಹೆಜ್ಜೆ ಇಳದೇ ಇರುವಂಥ ಜಾಗ. ಶುಕ್ರವಾರ ಅಷ್ಟೇ ಕ್ಲೋಸಿಂಗ್ ಆಗಿರುವಂಥದ್ದು. ಗುರುವಾರ ಆಲ್ಮೋಸ್ಟ್ ಅದನ್ನ ಆಲ್ ಟೈಮ್ ಹೈ ಅಂತ ಮಾಡ್ತು, ಅದು ಕನ್ಫರ್ಮೇಷನ್ ಆಗಿ ಶುಕ್ರವಾರ ಕೊಟ್ಟಿದೆ. ಖಂಡಿತ ಪಾಸಿಟಿವ್ ಆಗಿ ಇರ್ತಾ ಹೋಗಬೇಕು. ಆದರೆ ಆಲ್ ಟೈಮ್ ಹೈಗಳಲ್ಲಿ ಪೊಸಿಷನ್ಗಳನ್ನು ಜಾಸ್ತಿ ಹೊತ್ತು ಉಳಿಸ್ಕೊಳಕ್ಕಾಗೋದಿಲ್ಲ. ಯಾರಾದರೂ ಬುಲ್ಲಿಶ್ ವ್ಯೂ ಇಟ್ಕೊಂಡಿದ್ದೀರಾ ಅಂದ್ರೂ ಕೂಡ ತುಂಬ ಬೇಗ ಎಕ್ಸಿಟ್ ಆಗಬೇಕಾಗುತ್ತೆ. ಯಾಕಂದರೆ ಹಿಂದೆ ಯಾವುದೂ ರೆಫರೆನ್ಸ್ ಇರೋದಿಲ್ಲ ಅಲ್ವಾ. ಎಲ್ಲಿ ಮಾರ್ಕೆಟ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಎವ್ರಿ 500 ಪಾಯಿಂಟ್ಸನ್ನು ರೆಸಿಸ್ಟೆನ್ಸ್ ಅಂತ ಅಂದ್ಕೊಳ್ಳೋದು ಒಂದು ಸೂಕ್ತ ನಿರ್ಧಾರ. ಅಂದರೆ 57,500 ಕೂಡ ಒಂದು ರೆಸಿಸ್ಟೆನ್ಸ್ ಅಂತಲೇ ನಾವು ನೋಡ್ತಾ ಹೋಗಬೇಕು. ಆದರೆ ಇಂಟ್ರೆಸ್ಟಿಂಗ್ ಇರುವಂಥದ್ದು ನನಗೆ ಮಿಡ್ ಕ್ಯಾಪ್ ನಿಫ್ಟಿ. ನೋಡಿ, ಮಿಡ್ ಕ್ಯಾಪ್ ನಿಫ್ಟಿ ಆಲ್ ಟೈಮ್ ಹೈ ಲೆವೆಲ್ಗೆ ಬಂದಿದೆ. 13,300, 350 ಈ ಲೆವೆಲ್ನ ಟೆಸ್ಟ್ ಮಾಡಿದೆ. ಅಲ್ಲಿ ಒಂದು ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ ಮಾಡಿದೆ. ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ್ಗೆ ಇದು ಕಂಟಿನ್ಯೂಷನ್ ಬಂತು ಅಂತಂದರೆ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ಸೆಲ್ಲಿಂಗ್ ಆಗ್ತಾ ಹೋಗಬೇಕು. ಆ ರೀತಿ ಆಗುತ್ತೆ ಏನು ಕತೆ ಅಂತ ನೋಡೋಣ. ಒಟ್ಟಿನಲ್ಲಿ ಆಲ್ ಟೈಮ್ ಹೈಯಲ್ಲಿ ಒಂದು ಬೇರೆ ಬ್ಯಾಂಕ್ ನಿಫ್ಟಿ ಏನೋ ಒಂದು ಆ ಒಂದು ಮೂಮೆಂಟು ಇಲ್ಲಿ ಕಾಣಿಸಿಲ್ಲ. ಯಾಕಂದರೆ ಈ ಒಂದು ಆಲ್ ಟೈಮ್ ಹೈ ಲೆವೆಲ್ನ ಅದು ಮೇಂಟೈನ್ ಮಾಡಿ ಮೇಲ್ಗಡೆ ಹೋಗೋದಾಗಿದ್ರೆ ಒಂದು ಗ್ರೀನಲ್ಲಿ ಒಂದು ಪಾಸಿಟಿವ್ಲಿ ಕ್ಲೋಸಿಂಗ್ ಆಗಬೇಕಾಯಿತು. ಅದರಲ್ಲಿಂದ ಒಂದು ರೆಸಿಸ್ಟೆನ್ಸ್ ಇದೆ ಅನ್ನೋ ಥರ ಕ್ಲೋಸಿಂಗ್ ಆಗಿದೆ. ಇದು ಕಂಟಿನ್ಯೂಷನ್ ಆಗುತ್ತೆ ಏನು ಕತೆ ಅಂತ ನೋಡೋಣ. ಕಂಟಿನ್ಯೂಷನ್ ಆದರೆ ಅಫ್ಕೋರ್ಸ್ 13,000 ನೆಕ್ಸ್ಟ್ ಇಮಿಡಿಯೇಟ್ ಸಪೋರ್ಟ್ ಅಂತ ಇರೋದು 13,000 ಲೆವೆಲ್ಗಳಿದೆ. 13,200 ಕೂಡ ಒಂದು ಸಪೋರ್ಟ್ ಇದೆ. ಯಾಕಂದರೆ ಹಿಂದೆ ಫಸ್ಟ್ ಸ್ಟ್ಯಾಂಡ್ ಮಾಡಿದಂಥ ಲೆವೆಲು, ಟೆಸ್ಟ್ ಮಾಡಿದಂಥ ಲೆವೆಲು 13,200 ಬ್ರೇಕ್ ಆಯಿತು ಅಂದರೆ 13,000 ಸಪೋರ್ಟ್ ರೆಫರೆನ್ಸ್ ಆಗಿರುತ್ತೆ. ಈಗಲೇ ನೆಗೆಟಿವ್ ಆಗಬಾರ್ದು, ಬಟ್ ಕ್ಯಾಂಡಲ್ ಆ ಥರ ಮಾಡಿದೆ. ಸೊ ಸ್ವಲ್ಪ ಕಾಶಿಯಸ್ ಆಗಿರಬೇಕು ಅಂತ ಹೇಳ್ತಾ ಇದ್ದೀನಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಅದೇ ರೀತಿಯಾಗಿ ಫಿನ್ ನಿಫ್ಟಿ ನೋಡೋದಾದರೆ ಅದು ಕೂಡ ಒಂದು ಆಲ್ ಟೈಮ್ ಹೈ ಲೆವೆಲಲ್ಲೇ ಇದೆ. ಫಿನ್ ನಿಫ್ಟಿ ಇವಾಗ ಬ್ಯಾಂಕ್ ನಿಫ್ಟಿ ಥರನೇ ಮೂವ್ಮೆಂಟ್ ಆಗ್ತಾ ಇದೆ. ಇಂಡಿಯಾ ವಿಕ್ಸು ವೆರಿ ಇಂಪಾರ್ಟೆಂಟ್. ಇಂಡಿಯಾ ವಿಕ್ಸು 13ಕ್ಕಿಂತ ಕೆಳಗಡೆ ಇರೋಂಥದ್ದು. ಇದು ಇದೇ ರೀತಿ ಇತ್ತು ಅಂದರೆ ಮಾರ್ಕೆಟಿಗೆ ಮೇಲ್ಗಡೆ ಹೋಗೋಕ್ಕೆ ಯಾವುದೇ ರೀತಿ ಅಂತ ತೊಂದರೆ ಇಲ್ಲ. ನಿಫ್ಟಿನೂ ಕೂಡ ಆಲ್ ಟೈಮ್ ಹೈನ ಮಾಡ್ಬೋದು. ಬಟ್ ಇನ್ ಕೇಸ್ ಈ ಎಲ್ಲ ಮತ್ತೆ ಸಿಚುವೇಶನ್ ಬೆಳವಣಿಗೆ ಆಗ್ತಾ ಇರೋದ್ರಿಂದ ವಾಪಸ್ ಇಂಡಿಯಾ ವಿಕ್ಸು 14 ಕಡೆ ತಿರುಗ್ತು ಅಂತಂದರೆ ಆಗ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ ಮಾರ್ಕೆಟ್ಗೆ ಮೇಲ್ಗಡೆ ಹೋಗುವಂಥದ್ದು. ಸೊ ಇಂಡಿಯಾ ವಿಕ್ಸ್ನ ಟ್ರ್ಯಾಕ್ ಮಾಡ್ತಾ ಇರುವಂಥದ್ದು ವೆರಿ ಇಂಪಾರ್ಟೆಂಟ್. ಜೊತೆಗೆ ಕ್ರೂಡಲ್ಲಿ ನೋಡಿ 5,600 ಸಪೋರ್ಟ್ ತೊಗೊಂತಿರ್ಬೋದು ಅಂತ ಐ ಥಿಂಕ್ ಶುಕ್ರವಾರ ಸಂಜೆ ನಾನೊಂದು ಮೆಸೇಜ್ ಹಾಕಿದ್ದೆ, ಅದು ಕಾಣಿಸ್ತಾ ಇದೆ. ಸೊ ಈಗ ಮತ್ತೆ ಈ ರೀತಿ ಟೆನ್ಷನ್ಸ್ಗಳು ಈ ಥರ ಬಿಲ್ಡಪ್ ಆಗ್ತಾ ಇರೋದು ಕಾಣಿಸ್ತಾ ಇದೆ ಅಂದರೆ ಇಲ್ಲಿಂದ ವಾಪಸ್ ಮೇಲ್ಗಡೆ ಹೋಗ್ಬೋದು. ಆಲ್ರೆಡಿ ಹೇಳಿದ್ದೀನಿ, ಜುಲೈಯಲ್ಲಿ ಒಂದು ಪಾಸಿಬಿಲಿಟಿ ಇದ್ದೇ ಇದೆ. ಯಾಕಂತಂದರೆ ಇದು ಅಷ್ಟು ಸುಲಭವಾಗಿ ಬಿಟ್ಕೊಡುವಂಥ ಲೆವೆಲೆಲ್ಲ ಹಿಸ್ಟಾರಿಕಲಿ ಒಂದು ಸಪೋರ್ಟ್ ಇರುವಂಥ ಲೆವೆಲು. ಇಲ್ಲಿ ಇಂಡೀಡ್ ಸಪೋರ್ಟ್ ತೊಗೊಂತು ಅಂತಂದರೆ ಈ ಒಂದು ಏನು ಗ್ಯಾಪ್ ಇದೆ ಆ ಗ್ಯಾಪ್ನ ಫಿಲ್ ಆಗುವಂಥ ಸಾಧ್ಯತೆ ಇದೆ. ಆ ಗ್ಯಾಪ್ ಅಂದರೆ ಸರಿಸುಮಾರು 6,000 ಲೆವೆಲ್ ತನಕನೂ ಕ್ರೂಡಿಗೆ ಹೋಗೋಕ್ಕೆ ಒಂದು ಜಾಗ ಇದೆ. ಅಲ್ಲಿಂದ ವಾಪಸ್ ನೆಗೆಟಿವ್ ಆಗುತ್ತಾ ಮತ್ತೇನಾಗುತ್ತೆ ನೋಡೋಣ. ಬಟ್ ಗ್ಯಾಪ್ ಫಿಲ್ಲಿಂಗ್ ಆಗಬೇಕು ಅಂತಂದರೆ ಇಲ್ಲಿ ಒಂದು ಮಲ್ಟಿಪಲ್ ದಿನದಿಂದ ಇದರಿಂದ ಕೆಳಗಡೆ ಹೋಗೋಕ್ಕೆ ಆಗದೇ ಇರೋದ್ರಿಂದ ಇಲ್ಲಿ ಒಂದು ಸಪೋರ್ಟ್ ತೊಗೊಂತು ಅಂದರೆ 6,000 ತನಕ ವಾಪಸ್ಸು ಕ್ರೂಡ್ ಒಂದು ರೀಬೌನ್ಸ್ ಕೊಡುವಂಥ ಸಾಧ್ಯತೆ ಇದೆ. ಟ್ರ್ಯಾಕ್ ಮಾಡ್ತಾ ಇರೋಣಂತೆ. ತುಂಬ ಜೋರಾಗಿ ಬಿದ್ದಿದೆ, ಆಲ್ರೆಡಿ ಹೇಳಿದ್ದೀನಿ. ಇಷ್ಟು ಜೋರಾಗಿ ಮೂವ್ಮೆಂಟ್ ಆದಾಗ ಒಂದೇ ಸ್ವಲ್ಪ ದಿನಗಳಲ್ಲಿ ಏನಾಗುತ್ತೆ ಮಾರ್ಕೆಟು ಇದೇ ಝೋನಲ್ಲಿ ಉಳಿಯುತ್ತೆ ಅಂತ. ಸೊ ಯಾರಾದರೂ ಸೆಲ್ಲಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಈ ರೇಂಜನ್ನು ನೀವು ಟಾರ್ಗೆಟ್ ಮಾಡ್ಕೊತ ಹೋಗ್ಬೋದು. ಈ ರೇಂಜ್ ಒಳಗಡೆ ಕ್ರೂಡು ಇನ್ನೊಂದು 10-15 ದಿನ ಅಂತೂ ಇರೋಕ್ಕೆ ಏನೂ ತೊಂದರೆ ಇಲ್ಲ ಅಂತ ನನಗೆ ಅನ್ಸುತ್ತೆ. ನೋಡೋಣ ಇನ್ನೂ ಕೆಳಗಡೆ ಬರೋ ಸಾಧ್ಯತೆ ಇದೆ ಅಂತ. ಐ ಹೋಪ್ ಇನ್ನೂ ಕೆಳಗಡೆ ಬರುವಂಥ ಸಾಧ್ಯತೆ ಕಡಿಮೆ ಇದೆ. ಅದೇ ರೀತಿಯಾಗಿ ಗೋಲ್ಡು ಒಂದು ನಿರ್ಣಾಯಕ ಹಂತಕ್ಕೆ ಬಂದಿದೆ. ಇವಾಗ ಒಂದು ಆಲ್ ಟೈಮ್ ಹೈ ಲೆವೆಲ್ನ ಮಲ್ಟಿಪಲ್ ಟೈಮ್ಸ್ ಅಟೆಂಪ್ಟ್ ಆಗಿದೆ. ಅಲ್ಲಿಂದ ಮೇಲ್ಗಡೆ ಹೋಗೋಕ್ಕಾಗ್ತಾ ಇಲ್ಲ, ಕೆಳಗಡೆ ಬರ್ತಾ ಇದೆ. ಹಾಗಂತ ಕ್ಲಿಯರ್ ಕಟ್ಟಾಗಿ ಕೆಳಗಡೆ ಕೂಡ ಬಂದಿಲ್ಲ. ಇಲ್ಲಿ ಕರೆಕ್ಟಾಗಿ ನೀವು ಟ್ರೆಂಡ್ ಲೈನ್ ಇಲ್ಲಿ ಹಾಕೊಂಡ್ರೆ ಫಸ್ಟ್ ಟೈಮ್ ಅದು ಕೆಳಗಡೆ ಬಂದಿರೋದು ಅಂತ ಅನ್ಸಿರೋದು. ಬಟ್ ಎಲ್ಲಿ ತನಕ 3,200 ಪರ್ ಔನ್ಸ್ ಇದು ಓಜಿ ಅಂದರೆ ಔನ್ಸ್ ಅಂತ ಕರೀತಾರೆ. ಆ ಔನ್ಸಿಂದ 3,200ಕ್ಕಿಂತ ಕೆಳಗಡೆ ಬರೋ ತನಕ ನಾವು ಕಡಾಖಂಡಿತವಾಗಿ ನೆಗೆಟಿವ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ 100
ಮೂವಿಂಗ್ ಆವರೇಜ್ ಕೂಡ ಅಲ್ಲೇ ಇದೆ, ಅಲ್ಲಿ ಬಂದು ವಾಪಸ್ ಸಪೋರ್ಟ್ ತೊಗೊಳ್ತಾ ಹೋಗ್ಬೋದು. ಬಟ್ ಅಟ್ಲೀಸ್ಟ್ 100 ಮೂವಿಂಗ್ ಆವರೇಜ್ಗೂ ಕೂಡ ಸಪೋರ್ಟ್ ತೊಗೊಳಕ್ಕೂ ಕೂಡ ಗೋಲ್ಡು ಬಂದಿಲ್ಲ ಅಲ್ವಾ. ಯಾವಾಗ 2025 ಜನವರಿಲಿ ಬಂದಿದ್ಬಿಟ್ರೆ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ. ಸೊ ಹಾಗಾಗಿ ಒಂದ್ಸಲ 100 ಮೂವಿಂಗ್ ಆವರೇಜ್ ಟೆಸ್ಟ್ ಆದರೂ ಕೂಡ ಆಶ್ಚರ್ಯ ಇಲ್ಲ, ಟ್ರ್ಯಾಕ್ ಮಾಡ್ತಾ ಇರೋಣಂತೆ. ಅದೇ ರೀತಿಯಾಗಿ ಸಿಲ್ವರು ಕೂಡ ಆಲ್ ಟೈಮ್ ಹೈಯಲ್ಲಿದೆ, ಅದಕ್ಕೆ 100 ಮೂವಿಂಗ್ ಆವರೇಜ್ ಅಂದರೆ ತುಂಬ ಕೆಳಗಡೆ ಇದೆ. ಆಲ್ಮೋಸ್ಟ್ 98,000 1 ಲಕ್ಷ ಲೆವೆಲ್ಗೆ ವಾಪಸ್ ಒಂದು ಟೆಸ್ಟ್ ಆಗಬೇಕು, ಅಷ್ಟು ದೊಡ್ಡ ಸೆಲ್ಲಿಂಗ್ ಬರುತ್ತಾ ನೋಡೋಣ. ಖಂಡಿತ ಗೋಲ್ಡಿಗಿಂತ ಜಾಸ್ತಿ ಬುಲ್ಲಿಶ್ ಆಗಿ ಸಿಲ್ವರ್ ಇತ್ತು, ಅದು ಒಂದು ಬ್ರೇಕ್ಔಟ್ ಕೂಡ ಕಾಣಿಸಿತ್ತು. ಈಗ ಸೆಟಲ್ ಆಗುತ್ತೆ ಏನು ಕತೆ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಕಾಪರ್ ಒಂದು ಆಲ್ ಟೈಮ್ ಹೈ ಬ್ರೇಕ್ಔಟ್ ಅಂತ ಮಾತಾಡಿದ್ವಿ, 910 ಅಂತ ಹೋಗಿತ್ತು. ಆದರೆ ಅದನ್ನ ಈಗಲೂ ಕೂಡ ಮೇಲ್ಗಡೆ ಹೋಗೋಕ್ಕೆ ಆಗಿಲ್ಲ. ಈಗ ಕೆಳಗಡೆ ಬಂದರೆ ಇಮಿಡಿಯೇಟಾಗಿ 880 ಸಪೋರ್ಟ್ ಆಗಬೇಕು. 880 ಬಿಡ್ತು ಅಂದರೆ ಮತ್ತೆ 860 ಲೆವೆಲಿಗೆ ಬರ್ತಾ ಹೋಗುತ್ತೆ. ಸೊ ನೋಡೋಣ, ಹಂತವಾಗಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ ಮೇಲೆ ಹೋಗ್ತಾ ಇದೆ, ಮತ್ತೆ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ ಮೇಲೆ ಹೋಗ್ತಾ ಇದೆ. ಇದೇ ರೀತಿ ಆಗುತ್ತೆ ಅಂತ. ಸಿಲ್ವರಲ್ಲೂ ಇದೇ ಪ್ಯಾಟರ್ನ್ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ ಕಾಪರ್ ಅಂತ ಮಾತಾಡ್ಕೊಂಡಿದ್ವಿ. ನೋಡಿ, ಸಿಲ್ವರಲ್ಲಿ ಇದೇ ಥರ ಪ್ಯಾಟರ್ನ್ ಮಾಡಿ ಒಂದು ಮ್ಯಾಸಿವ್ ಬ್ರೇಕ್ಔಟ್ ಆಗಿತ್ತು. ಸೊ ಕಾಪರು ಆ ರೀತಿ ಮಾಡುತ್ತಾ ಏನು ಕತೆ ಅನ್ನೋದನ್ನ ನೋಡ್ತಾ ಹೋಗೋಣಂತೆ. USD INR ಮತ್ತೆ ಕೆಳಗಡೆ ಬಂದಿದೆ, ವಿಚ್ ಇಸ್ ಎ ವೆರಿ ಗುಡ್ ಸೈನ್ ಫಾರ್ ಬ್ಯಾಂಕ್ ನಿಫ್ಟಿ. ಸೊ USD INR ಕೆಳಗಡೆ ಬಂದಷ್ಟು ಕೂಡ ಬ್ಯಾಂಕ್ ನಿಫ್ಟಿಗೆ ಪೂರಕ ಆಗ್ತಾ ಹೋಗುತ್ತೆ. ಸೊ ಈ ಲೆವೆಲ್ನ ಅಟೆಂಡ್ ಮಾಡಿ ಅಲ್ಲಿಂದ ವಾಪಸ್ ರಿಜೆಕ್ಷನ್ ಥರ ಬರ್ತಾ ಇದೆ. 84 ಈ ಲೆವೆಲ್ಗಿಂತ ಕೆಳಗಡೆ ಬಂತು ಅಂದರೆ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈನ ಉಳಿಸ್ಕೊಳಕ್ಕೆ ಯಾವುದೇ ರೀತಿಯಂಥ ತೊಂದರೆ ಇಲ್ಲ. ಬಟ್ ಇದು IT ಸೆಕ್ಟ್ರಿಗೆ ಒಳ್ಳೆ ನ್ಯೂಸ್ ಅಲ್ಲ. ಡಾಲರ್ ಸ್ಟ್ರಾಂಗ್ ಆಯಿತು ಅಂತಂದರೆ IT ಗೆ ಒಳ್ಳೆಯದು, ಯಾಕಂದರೆ ಅವರು ಡಾಲರಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಬಟ್ ಡಾಲರ್ ವೀಕ್ ಆಯಿತು, ರುಪಿ ಸ್ಟ್ರಾಂಗ್ ಆಯಿತು ಅಂತಂದರೆ ಬ್ಯಾಂಕ್ಗಳಿಗೆ ಅದು ಪಾಸಿಟಿವ್ ಆಗಿರುತ್ತೆ. ಸೊ ಓವರಾಲ್ ಡಾಲರ್ ಇಂಡೆಕ್ಸು 6 ದೇಶಗಳ ಕರೆನ್ಸಿ ಜೊತೆ ಮಾನಿಟರ್ ಮಾಡೋಂಥ ಇಂಡೆಕ್ಸು, ಇದು ಕೂಡ ನೀವು ನೋಡೋದಾದರೆ ಆಲ್ಮೋಸ್ಟ್ 3 ಇಯರ್ಸ್ ಲೋಗೆ ಬಂದಿದೆ. ಸೊ ಅದು ಡಾಲರ್ USD INRಗೂ ಕೂಡ ಅದು ಸಪೋರ್ಟ್ ಕಾಣಿಸ್ತಾ ಇದೆ. ಸೊ ಇದಿಷ್ಟು ಇವತ್ತಿನ ಚರ್ಚೆಯಾಗಿತ್ತು. ನೋಡ್ತಾ ಹೋಗೋಣ ಯಾವ ರೀತಿಯಾಗಿರುತ್ತೆ ಅಂತ. ಮಿಡ್ ಕ್ಯಾಪ್ ನಿಫ್ಟಿ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತು ಯಾವುದೇ ರೀತಿಯಂಥ ಎಕ್ಸ್ಪೈರಿ ಇಲ್ಲ. ಸೊ ಸೆಕ್ಟರ್ ಸ್ಪೆಸಿಫಿಕ್ ಅಂತ ನೋಡೋದಾದರೆ IT ಸೆಕ್ಟರ್ನ ಸ್ವಲ್ಪ ಇವತ್ತು ಫೋಕಸ್ ಮಾಡ್ತಾ ಹೋಗ್ಬೋದು, ಬಿಕಾಸ್ ಡಾಲರ್ ಕೂಡ ಕೆಳಗಡೆ ಬಂದಿರೋದ್ರಿಂದ. ಜೊತೆಗೆ ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಪಾಸಿಟಿವ್ ಆಗಿ ಇರ್ತಾ ಹೋಗಬೇಕು. ಇಂಡಸ್ಇಂಡ್ ಬ್ಯಾಂಕು ಆಚೆ ಹೋಗಿ ಆ ಜಾಗಕ್ಕೆ ಇಂಡಿಗೋ ಏವಿಯೇಷನ್ ಬರುತ್ತೆ ಅಂತ ಸುದ್ದಿ ಇದೆ, ಅದಿನ್ನು ಕನ್ಫರ್ಮೇಷನ್ ಆಗಿಲ್ಲ. ಕನ್ಫರ್ಮೇಷನ್ ಆದಮೇಲೆ ನೋಡ್ತಾ ಹೋಗೋಣ. ಆ ಥರ ಆಯಿತು ಅಂತಂದರೆ ಐ ಥಿಂಕ್ ಜುಲೈಯಲ್ಲಿ ಆ ಚೇಂಜಸ್ ಆಗ್ತಾ ಹೋಗಬೇಕು. ಜೂನಲ್ಲಿ ರೊಟೇಷನ್ ಮಾಡ್ತಾ ಹೋಗ್ತಾರೆ. ಎವ್ರಿ 6 ಮಂತ್ಸ್ ಒನ್ಸು ರೊಟೇಷನ್ ಆಗುತ್ತೆ. ಇದ್ರ ಬಗ್ಗೆ ಕೂಡ ಚಾನಲಲ್ಲಿ ಡೆಡಿಕೇಟೆಡ್ ವಿಡಿಯೋ ಇದೆ, ಯಾವ ರೀತಿಯಾಗಿ ನಿಫ್ಟಿ 50ಯ ಸ್ಥಾನಪಟ್ಟಿ ನಿರ್ಧಾರ ಆಗುತ್ತೆ ಅಂತ. ಸೊ ಇದಿಷ್ಟು ಇವತ್ತಿನ ಚರ್ಚೆಯಾಗಿತ್ತು. ಯಾರಾದರೂ ಇನ್ನೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ನಾನು ಟರ್ಮ್ ಇನ್ಶೂರೆನ್ಸ್ನ ಫಾರ್ಮ್ನ ಕೊಟ್ಟಿರ್ತೀನಿ. ಅದನ್ನ ಫಿಲಪ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ನಾಳೆನಲ್ಲಿ ಸುಮಾರು ಜನಕ್ಕೆ ಸಂಬಳ ಆಗ್ತಾ ಹೋಗ್ಬೋದು. ದಯವಿಟ್ಟು ಸಂಬಳದಲ್ಲಿ ಒಂದಿಷ್ಟು ಅಮೌಂಟನ್ನು ಎಮರ್ಜೆನ್ಸಿಗೆ ಅಂತ ತೆಗೆದಿರ್ತಾ ಬನ್ನಿ. ಈ ವರ್ಷ ಮುಗಿಯೋಷ್ಟೊತ್ತಿಗೆ ಒಂದು ಅಟ್ಲೀಸ್ಟ್ 3 ತಿಂಗಳ ಆಗೋಷ್ಟು ಎಕ್ಸ್ಪೆನ್ಸಸ್ನ ಎಮರ್ಜೆನ್ಸಿ ಅಂತ ಬಿಲ್ಡ್ ಮಾಡೋಣ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಂಜೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.